ಅಕ್ಕನ ವ್ಯಕ್ತಿತ್ವದಲ್ಲಿ ಮತ್ತು ವಚನಗಳಲ್ಲಿ ನಿಮಗೆ ಬಹಳ ಗಮನ ಸೆಳೆದ ಅಂಶ ಯಾವುದಮ್ಮ? ಅಕ್ಕ ಮಹಾದೇವಿ ಒಬ್ಬ ಸ್ತ್ರೀಯಾಗಿ ಅಂದಿನ ದಿನಗಳಲ್ಲಿ ಕೌಶಿಕ ಮಹಾರಾಜನ ಎದುರಿಸಿದ್ಲು ಅವಳು. ಅದು ಸಾಧಾರಣವಾದ ಮಾತಲ್ಲ, ಒಬ್ಬ ಮಹಾರಾಜನ ಎದುರಿಸಿದ್ಲು. ಅಂದರೆ ಹೆಣ್ಣಿನಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ಅವಳು ತೋರಿಸಿದ್ದಾಳೆ. ನಾನೇನಾದರೂ ಜಂಗಮರಿಗೆ ದಾಸೋಹ ಮಾಡ್ತಿದ್ರೆ ನೀನು ಅಡ್ಡ ಮಾಡಿಕೊಡು, ಆಮೇಲೆ ನಾನು ಶಿವಪೂಜೆ ಮಾಡ್ತಿದ್ರೆ ನೀನು ಅಡ್ಡ ಮಾಡಿಕೊಡೋದು, ಆಮೇಲೆ ಜಂಗಮರ ಮನೆಗೆ ಬೇರೆ ಮಾಡಿಕೊಡೋದು. ಇದಕ್ಕೆಂದರೆ ಅವಳಲ್ಲಿ ಎಷ್ಟು ಬುದ್ಧಿಮತ್ತೆ ಇತ್ತು. ಒಬ್ಬ 14-15 ವರ್ಷದ ಹುಡುಗಿಯಲ್ಲಿ ಎಷ್ಟು ಬುದ್ಧಿಮತ್ತೆ ಇತ್ತು ನಾವು ಚಿಂತಿಸಬೇಕು. ಯಾಕೆಂದರೆ ಈಗಿನ ಹೆಣ್ಮಕ್ಳು ಅಕ್ಕ ಮಹಾದೇವಿ ಆದರ್ಶವನ್ನು ತಗೋಬೇಕು. ಎರಡನೇದು, ಆಮೇಲೆ ಅವಳು ಶಿವಪೂಜೆ ಮಾಡ್ತಿದ್ದಾಗ ಎಡಗೈಲಿ ಈಶ್ವರಲಿಂಗ ಇಟ್ಕೊಂಡಿದ್ದಾಳೆ, ಬಲಗೈಲಿ ಬಿಲ್ಪತ್ರೆಗಳು ಓಂ ನಮಃ ಶಿವಾಯ ಅಂತ ಮಾಡ್ತಿದ್ದಾನೆ. ಆಗ ಕೌಶಿಕ ಬಂದು ಅಕ್ಕ ಮಹಾದೇವಿ ಅಂತ ಕೂಗ್ತಾನೆ. ಒಂದು ಸರ್ತಿ ಕೂಗ್ತಾನೆ, ಅಕ್ಕ ಮಹಾದೇವಿಯಿಂದ ಕಣ್ಬಿಡ್ತಾಳೆ. ಅವನು ಅವಳ ಸೀರೆಯ ಸೆರಗನ್ನು ಹಿಡ್ಕೊಂಡಿರ್ತಾನೆ. ಅವಳೇನು ಮಾಡ್ತಾಳೆ, ಈ ಸೀರೆ ಅನ್ನೋದು ಇದು ಕೂಡ ಒಂದು ಮಾಯೆ, ಇದು ಬೇಕಾಗಿಲ್ಲದ ಕಿತ್ತೆಸೆದು ಬಿಡ್ತಾಳೆ. ಯಾಕೆಂದರೆ ನೀನು ವಚನಭ್ರಷ್ಟನಾಗಿದೀಯ, ನೀನು ಕೊಟ್ಟ ವಚನವನ್ನು ತಪ್ಪಿದೀಯ, ನಿನ್ನ ಅರಮನೆಯಲ್ಲಿ ನಾನು ಇರಲ್ಲ ಅಂತ ಅವಳ ಕೇಶವನ್ನೇ ದಿವ್ಯಾಂಬರವನ್ನಾಗಿ ಒಬ್ಬಳೇ ಹೊರಟು ಬಿಡ್ತಾಳೆ.